ಎಲ್ಲ ನಮ್ಮ ದೇಹ ಯೋಗ್ಯತಾ ಎಲ್ಲವನ್ನು ಇಟ್ಟುಕೊಂಡು ಮತ್ತು 11 ಇಂದ್ರಿಯಗಳಿಂದ ಆಗುವ ವಿಕಾರಗಳು ಎಲ್ಲವನ್ನು ಕೂಡ ಕ್ಷೇತ್ರಜ್ಞತೋ ನಮಿತಃ ನ ಸತಸ್ಯು ಎಲ್ಲವೂ ಕೂಡ ಜೀವನಿಗಾಗುವುದು ದೇಹಗಳು ಯೋಗ್ಯತಾ ಕರ್ಮ ಕಾಲ 11 ಇಂದ್ರಿಯಗಳಿಂದ ಆಗುವ ವಿಕಾರಗಳು ಎಲ್ಲವೂ ಕೂಡ ಕ್ಷೇತ್ರಜ್ಞನಾದ ಪರಮಾತ್ಮರಿಂದಲೇ ಆಗುವುದು ಅಂತ ಹೇಳಿದರು. ಇನ್ನು ಆ ಪರಮಾತ್ಮನು ಭಗವಾನ್ ವಾಸುದೇವ ಕ್ಷೇತ್ರಜ್ಞ ಆತ್ಮ ಇದಂ ಅನುಪ್ರವಿಷ್ಟ ಸುಮಾಯೆಯ ಆತ್ಮನಿ ಅವಧೀಯಮಾನ. ಶ್ಲೋಕವೇ ಕಾಣಿಸ್ತಾ ಇಲ್ಲ. ಇಲ್ಲ ಅದರಲ್ಲಿ ಹಾಂ ಕ್ಷೇತ್ರಜ್ಞ ಆತ್ಮ ಪುರುಷ ಪ್ರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿ. ಇಲ್ಲಿ ವಾಕ್ಯ ಬೇರೆ. ಕ್ಷೇತ್ರಜ್ಞ ಆತ್ಮ ಪ್ರಿಂಟೇ ತಪ್ಪಾಗಿದೆ. ಇಲ್ಲಿ ಪ್ರಿಂಟೇ 13ನೇ ಶ್ಲೋಕದಲ್ಲಿಯೂ ಕ್ಷೇತ್ರಜ್ಞ ಆತ್ಮ ಇದಂ ಅನುಪ್ರವಿಷ್ಟ ಅಂತ ಉಂಟು. ಇದು 14ನೇ ಶ್ಲೋಕದಲ್ಲಿಯೂ ಈ ವಾಕ್ಯ ಇರಬೇಕಿತ್ತು. ಏನು ಸಮಾಯಾತ್ಮನ್ ವ್ಯವಧೀಯಮಾನ ನಾರಾಯಣೋ ಭಗವಾನ್ ವಾಸುದೇವ ಸಮಾಯಾತ್ಮನ್ ವ್ಯವಧೀಯಮಾನ ಅಂತ. ಇಲ್ಲಿ ಕ್ಷೇತ್ರಜ್ಞ ಆತ್ಮ ಇದಂ ಅನುಪ್ರವಿಷ್ಟ ಅಂತ ಇಲ್ಲಿ ಪ್ರಿಂಟ್ ಆಗಿದೆ 2 ಕಡೆಯಲ್ಲಿಯೂ. ಅದೇ ನಾನು ಹುಡುಕೋದು. ಈ ಶ್ಲೋಕವೇ ಅಲ್ಲಿ ಇಲ್ಲ. ಸಮಾಯಾತ್ಮನ್ ವ್ಯವಧೀಯಮಾನ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದು ಮೂಲದಲ್ಲಿ ಆ ಶ್ಲೋಕವೇ ಇಲ್ಲ. ಇಲ್ಲ ಅಂದರೆ ಇಲ್ಲಿ ಪ್ರಿಂಟ್ ಮಾಡುವಾಗ ಕ್ಷೇತ್ರಜ್ಞ ಆತ್ಮ ಇದಂ ಅನುಪ್ರವಿಷ್ಟ ಎಂಬುದನ್ನು 13ನೇ ಶ್ಲೋಕದಲ್ಲಿ ಹಾಕಿದ್ದಾರೆ. 14ಕ್ಕಾಗಿದೆ ತಪ್ಪಿವೆ. ಅದರಿಂದ ಆ ಶಬ್ದವೇ ಸಿಗ್ತಾ ಇಲ್ಲ. ಸಮಾಯ ಆತ್ಮನ್ ವ್ಯವಧೀಯಮಾನ ಇದಕ್ಕೆ ಏನರ್ಥ ಅಂತ ಬಿಡಿಸ್ತಾರೆ. ಸಮಾಯ ಆತ್ಮನಿ ವ್ಯವಧಿ ಆತ್ಮನೆಂದರೆ ಆತ್ಮನಿ ತನ್ನ ಇಚ್ಛೆಯಿಂದಲೇ ತನ್ನಲ್ಲೇ ತಾನಿದ್ದಾನೆ. ಭಗವಂತ ತನ್ನಲ್ಲೇ ತಾನಿದ್ದಾನೆ. ಸಮಾಯ ತನ್ನ ಇಚ್ಛೆಯಿಂದ ಭಗವಂತ ತನ್ನಲ್ಲೇ ಇದ್ದುಕೊಂಡು ಅವನಿಗೆ ಇನ್ನೊಂದು ಆಶ್ರಯ ಬೇಡ. ಭಗವಂತ ನಾವೆಲ್ಲ ಭಗವಂತನಲ್ಲಿ ಇದ್ದೀವಿ. ಭಗವಂತ ಯಾರ್ಯಾರಿದ್ದಾನೆ? ತನ್ನಲ್ಲೇ ಇದ್ದಾನೆ. ಅವನಿಗೆ ಮತ್ತೊಬ್ಬ ಆಶ್ರಯ ಬೇಡ. ಸಮಾಯ ಆತ್ಮನಿ ತನ್ನಲ್ಲಿ ವ್ಯವಧೀಯಮಾನ ತನ್ನಲ್ಲಿ ತಾನು ನಮಗೆ ತಿಳಿದಂತೆ ಇದ್ದಾನೆ. ಭಗವಂತ ಕಾಣಿಸುವುದಿಲ್ಲ. ಎಲ್ಲಿದ್ದಾನೆ? ಅವನಲ್ಲೇ ಇದ್ದಾನೆ. ನಮಗೆ ಕಾಣಿಸುವುದಿಲ್ಲ. ನಮಗೆ ಕಾಣಿಸದೆ ತನ್ನಲ್ಲೇ ಭಗವಂತ ಇದ್ದಾನೆ. ಸಮಾಯ ಆತ್ಮನಿ ವ್ಯವಧೀಯಮಾನ ತನ್ನ ಇಚ್ಛೆಯಿಂದ ತನ್ನಲ್ಲೇ ಅಡಗಿಕೊಂಡಿದ್ದ ಭಗವಂತ ಅವನು ಧೀಮಾನ ಆ ಪರಮಾತ್ಮನು ಎಲ್ಲವನ್ನು ಕೂಡ ಎಲ್ಲವನ್ನು ನಡೆಸ್ತಾ ಇದ್ದಾನೆ. ನಮ್ಮೊಳಗಿದ್ದುಕೊಂಡು ಎಲ್ಲವೂ ಸ್ವಾತ್ಮಾಧಾರ ಸ್ವೇಚ್ಛೆಯುವ ಜೀವದೃಷ್ಟಿ ಸ್ಥಿರೋಹಿತ ತನ್ನ ಇಚ್ಛೆಯಿಂದ ತನ್ನಲ್ಲಿದ್ದುಕೊಂಡು ನಮಗೆ ಕಾಣಿಸುವುದಿಲ್ಲ. ಅದರ ವ್ಯಾಖ್ಯಾನವನ್ನು ಆಚಾರ್ಯರು ಸ್ವಾತ್ಮಾಧಾರ ತಾನೇ ತನಗೆ ಆಧಾರ, ತನ್ನ ಇಚ್ಛೆಯಿಂದಲೇ ತನ್ನಲ್ಲಿ ತಾನಿದ್ದಾನೆ. ಅವನು ಕಾಣಿಸುವುದಿಲ್ಲ. ಯಾರಿಗೆ? ಅವನಿಗೆಲ್ಲ. ಜೀವದೃಷ್ಟಿ ತಿರೋಹಿತ ಜೀವನಿಗೆ ಕಾಣಿಸುವುದಿಲ್ಲ. ಭಗವಂತ ತನ್ನ ಇಚ್ಛೆಯಿಂದ ತನ್ನಲ್ಲೇ ಇದ್ದುಕೊಂಡು ನಮಗೆ ಕಾಣಿಸುವುದಿಲ್ಲ. ಅವನು ಕ್ಷೇತ್ರಜ್ಞ ಜೀವನೊಳಗೆ ಇದ್ದಾನೆ. ಅವನು ಎಲ್ಲ ನಮ್ಮ ಥರದ
ಇಂದ್ರಿಯ ವ್ಯವಹಾರಗಳು 10 ಇಂದ್ರಿಯಗಳಿಂದ ಮನಸ್ಸಿನಿಂದ ಆಗುವ ವ್ಯವಹಾರ, ನಾನು ನನ್ನದು ಎಲ್ಲ ಥರದ ವ್ಯವಹಾರಗಳನ್ನು ಕೂಡ ಪರಮಾತ್ಮನು ಜೀವನಿಗೆ ಒಳಗಿದ್ದು ಜೀವನಿಗೆ ಕಾಣಿಸಿದಂತೆ ತನಗೆ ತಾನೇ ಆಶ್ರಯನಾಗಿದ್ದುಕೊಂಡು ಕ್ಷೇತ್ರಜ್ಞ ಅಂತ ಹೆಸರಿನಿಂದ ಪರಮಾತ್ಮನು ಕರೆಯಲ್ಪಡ್ತಾನೆ ಅಂತ ಎಲ್ಲ ಸರಿ. ಅವನ ಪ್ರಶ್ನೆ ಕೇಳಿದ್ದು ಇದೆಲ್ಲ ಈ ಸ್ಥೌಲ್ಯ ಕಾರ್ಶ್ಯ ಇದೆಲ್ಲ ದೇಹಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದಕ್ಕೆ ಉತ್ತರ ಕೊಟ್ಟ ರಹುಗಣ. ಹೇಗೆ ಬೆಂಕಿ ನೀರಿಗೆ ಇದಕ್ಕೆ ಪಾತ್ರಕ್ಕೆ ಸಂಬಂಧಪಟ್ಟದ್ದು, ಪಾತ್ರಕ್ಕೆ ಸಂಬಂಧ ಬೆಂಕಿ ತಾಗಿದರೆ ಅದು ನೀರಿಗೂ ಸಂಬಂಧ ಆಗ್ತದೆ, ನೀರು ಬಿಸಿಯಾಗ್ತದೆ, ನೀರು ಬಿಸಿಯಾಗಿ ಅಕ್ಕಿ ಬಿಸಿಯಾಗ್ತದೆ, ಅದು ಮೃದುವಾಗ್ತದೆ. ಆದ್ದರಿಂದ ಆ ರೀತಿ ದೇಹಕ್ಕೆ ಸಂಬಂಧ ಇದೆ, ದೇಹ ಬೇರೆ ಆತ್ಮ ಬೇರೆ ಆದರೂ ದೇಹಕ್ಕಾದದ್ದೆಲ್ಲ ಆತ್ಮನಿಗೂ ಸಂಬಂಧ ಉಂಟು ಹಾಗೆ ಅಂತ ಅವನು ಪೂರ್ವಪಕ್ಷ ಮಾಡಿದ ರಹುಗಣ. ಸ್ಥಾಲಿಯಲ್ಲಿ ಬೆಂಕಿ, ಆದರೆ ಬೆಂಕಿ ಸ್ಥಾಲಿಗೆ ತನಗೆ ಸಂಬಂಧ ಇಲ್ಲ ಅಂತ ಅಕ್ಕಿ ಅನ್ನ ಆಗ್ತದೆ. ಕಾರಣ ಬೆಂಕಿಯ ಸಂಬಂಧ ಪಾತ್ರೆಯ ಸಂಬಂಧ ನೀರು ಬಿಸಿಯಾಗ್ತದೆ, ನೀರಿನ ಸಂಪರ್ಕದಿಂದ ಅಕ್ಕಿಯು ಕೂಡ ಪಕ್ವವಾಗ್ತದೆ. ಅದರಂತೆ ಸ್ಥೌಲ್ಯಾದಿಗಳು ಶರೀರಕ್ಕೆ ಇದ್ದರೂ ಅದರ ಸಂಪರ್ಕದಿಂದ ನಮಗೂ ಪರಿಣಾಮ ಉಂಟೇ ಉಂಟು. ನಮಗೂ ಅದರಿಂದಾಗುವ ಜ್ಞಾನ ವಿಕಾರಗಳು ಅನುಭವಗಳು ವ್ಯತ್ಯಾಸ ಉಂಟೇ ಉಂಟು. ದೇಹೇನ ಜಾತಸ್ಯ ಸ್ಥೌಲ್ಯಗಳ ದೇಹಕ್ಕೆ ದೇಹಾಭಿಮಾನವುಳ್ಳ ನನಗೆ ಸಂಬಂಧ ಇಲ್ಲ ಅಂತ ನೀನು ಹೇಳೋದು ತಪ್ಪು. ಹೇಗೆ ಪಾತ್ರೆಗೆ ಅಂಟಿದ್ದ ಬೆಂಕಿ ಅನ್ನದ ಮೇಲೆ ಹೇಗೆ ಪರಿಣಾಮ ಮಾಡ್ತೋ ನಮಗೂ ಅದರ ಪರಿಣಾಮ ಉಂಟೇ ಉಂಟು, ವಿಕಾರ ಹಾಗೇ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಏನು ಉತ್ತರ ಕೊಟ್ಟರಿ? ಅದಕ್ಕೆ ಉತ್ತರವೇ ಕೊಡಲಿಲ್ಲ. ಅಂದರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿ ಎಲ್ಲ ಮನಸ್ಸೇ ಕಾರಣ, ಮನಸ್ಸಿನಿಂದಲೇ ಆಗುವುದು. ಆ ಅಭಿಮಾನ ತ್ಯಾಗ ಮಾಡಿದರೆ ಆವಾಗ ದೇಹಕ್ಕೆ ಏನಾದರೂ ಕೂಡ ಅದರ ವಿಕಾರ ನಮಗೆ ಆಗುವುದಿಲ್ಲ. ಅದಕ್ಕೆಲ್ಲ ಕಾರಣ ಮನಸ್ಸು. 10 ಇಂದ್ರಿಯಗಳ ಜೊತೆಗೆ ಮನಸ್ಸು. ಆ ಮನಸ್ಸಿನಿಂದಲೇ ಎಲ್ಲ ಥರದ ವ್ಯವಹಾರಗಳು ಅನುಭವಗಳು ಬರುವುದು. ಅದಾಗಲಿಕ್ಕೆ ಅಭಿಮಾನವೇ ಕಾರಣ. ನನ್ನದು ಮತ್ತು ನಾನು ಎರಡು. ಆ ಅಭಿಮಾನ ಬಿಟ್ಟಾಗ ಎಲ್ಲ ಯಾವ ಥರದ ವಿಕಾರವೂ ಆಗುವುದಿಲ್ಲ ಎಂಬುದು ಇದಕ್ಕೆ ಉತ್ತರ ಅಂತ. ಅಭಿಮಾನಾದೇವ ಸಂಸಾರ ಅನ್ಯಥಾ ನೀತಿ ಪರಿಹಾರ. ರಹುಗಣನ ಪ್ರಶ್ನೆಗೆ ಇವರು ಏನೇನೇ ಉತ್ತರ ಕೊಟ್ಟುಬಿಟ್ಟರು. ಮನಸ್ಸಿನ ವಿಕಾರ ಅನೇಕ ಇಂದ್ರಿಯಗಳಿಂದ, ಪಂಚೇಂದ್ರಿಯಗಳು 10 ಇಂದ್ರಿಯಗಳಿಂದ 10 ಥರದ ವಿಕಾರ ಆಗ್ತದೆ, ಕಾರಣ ಎಲ್ಲ ಹೇಳಿದಿರಿ, ದೊಡ್ಡ ಕಥೆ ಹೇಳಿದಿರಿ. ಪ್ರಶ್ನೆಗೇನು ಉತ್ತರ ಕೊಟ್ಟಿರಿ ಅಂತ ಕೇಳಿದರೆ ಅದಕ್ಕೆ ಇದೆಲ್ಲ ಮನಸ್ಸೇ ಕಾರಣ. ಮನಸ್ಸಿನಲ್ಲಿ ಅಭಿಮಾನ ಇರಬೇಕು, ಅಭಿಮಾನದಿಂದ ಇದೆಲ್ಲ ಅಭಿಮಾನ ತ್ಯಾಗ ಮಾಡು. ಏನು ದುಃಖಾದಿಗಳು ಬಂದರೂ ನಮಗೆ ಅದರ ಲೇಪ ಇಲ್ಲ ಎಂಬುದು ಇದರ ಅಭಿಪ್ರಾಯ. ಅಭಿಮಾನಾದೇವ ಸಂಸಾರ ಅನ್ಯಥಾ ನೇತಿ ಪರಿಹಾರ. ರಘುಗಳನ ಪ್ರಶ್ನೆಗೆ ಅವನು ಸ್ಥಾಲಿ ಮತ್ತು ನೀರು ಅಕ್ಕಿ ಮುಂತಾದ ದೃಷ್ಟಾಂತ ಕೊಟ್ಟೇನು ಹೇಳಿದ್ದಾನೆ. ಅದಕ್ಕೆ ಪರಿಹಾರ ಎಲ್ಲ ವಿಕಾರಕ್ಕೆ ಕಾರಣ ಅಭಿಮಾನ. ಅಭಿಮಾನ ಬಿಡು ಎಂಬುದೇ ಭರತ ಮುನಿ. ಅಭಿಮಾನ ಬಿಟ್ಟ ಉದಾಹರಣೆ ಇದೆಯಾ? ದುಃಖ ಆಗದೆ ಇರುವ ಹಾಗೆ ಎಲ್ಲ ಯೋಗಿಗಳು ಹಾಗೆ ಯೋಗಿಗಳು ಅಲ್ಲ. ಈ ಜಡದಲ್ಲಿ ಕೊಟ್ಟಾಗ ಬೆಂಕಿ ಇಟ್ಟಿದ್ದೀವಿ, ಪಾತ್ರೆ ಇಟ್ಟು ನೀರು ಹಾಕಿದ್ದೀವಿ, ಅಭಿಮಾನ ಇಲ್ಲ, ಪಾತ್ರೆಗೂ ಇಲ್ಲ, ಹಾಗನ್ನ ಆಗದೆ ಇರೋ ಸಾಧ್ಯತೆ ಇದೆಯಾ? ಪೂರ್ವಪಕ್ಷಕ್ಕೆ ದೃಷ್ಟಾಂತ, ಸಿದ್ಧಾಂತಕ್ಕೆ ದೃಷ್ಟಾಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ, 2 ದೃಷ್ಟಾಂತ ಕೊಟ್ಟಿದ್ದಾರೆ. ನಿದ್ದೆಯಲ್ಲಿರುವಾಗ ಕಲ್ಲಿನ ಮೇಲೆ ಮಲಗ್ತೇವೆ, ದುಃಖ ಆಗ್ತದ? ಕಲ್ಲಿನ ಮೇಲೆ ಅಭಿಮಾನ ಇಲ್ಲ. ಅಥವಾ ಇನ್ನೊಬ್ಬರ ಮನೆ ಸುಟ್ಟಾಗ ಇನ್ನೊಬ್ಬರ ಮನೆ ಸುಟ್ಟಾಗ ನಮ್ಮ ಮನೆ ಸುಟ್ಟಾಗ ದುಃಖ ಆಗ್ತದೆ, ಇನ್ನೊಬ್ಬರ ಮನೆ ಸುಟ್ಟಾಗ ಅಷ್ಟು ದುಃಖ ಆಗ್ತದ? ಯಾಕೆ ಆಗೋದಿಲ್ಲ? ಅಭಿಮಾನ ಇಲ್ಲ ಅಂತ ದೃಷ್ಟಾಂತ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕರ್ಮಗಳನ್ನು ಮಾಡಿದರೆ ಸೂಕ್ಷ್ಮ ರೂಪದಲ್ಲಿ ಅದು ಸಂಸ್ಕಾರ ರೂಪದಲ್ಲಿ ಪರಿಣತ ಆಗುವುದು ಯಾವ ರೀತಿಯಲ್ಲಿ? ಯಾವುದು? ಕರ್ಮಾದಿಗಳನ್ನು ಸತ್ಕರ್ಮಾದಿ ದುಷ್ಕರ್ಮಾದಿಗಳನ್ನು ಮಾಡಿದರೆ
ಅದರದ್ದು ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನ ಮೇಲೆ ಪರಿಣಾಮವಾಗಿ ಮತ್ತೊಂದು ಜನ್ಮಕ್ಕೆ ಕಾರಣ ಆಗ್ತದೆ. ಅಲ್ಲ, ಕರ್ಮ ಮಾಡಿದರೆ ಅದರಿಷ್ಟ ಪುಣ್ಯ ಪಾಪ ಉತ್ಪತ್ತಿ ಅದು ಮನಸ್ಸಿನಲ್ಲಿ ಅಲ್ಲಿ ಅಭಿಮಾನ ಉಂಟು. ಹಾಂ, ಅಲ್ಲಿ ಅಭಿಮಾನ ಇದೆ. ಅಲ್ಲ, ಪುಣ್ಯ ಪಾಪ ಹುಟ್ಟಲಿಕ್ಕೆ ಅಭಿಮಾನ ಕಾರಣ. ಅಭಿಮಾನ ಇದೆ. ಅಭಿಮಾನ ಇಲ್ಲದೆ ಪುಣ್ಯ ಪಾಪ ಹುಟ್ಟು. ಹೌದು, ಸರ್. ಅಯಂ ಜನೋ ನಾಮ ಚಲನ್ನ ಪೃಥ್ವ್ಯಾಂ. ಇದು ಅಂಶೆ ಅಧಿದಾರಿವಿ. ಅದು ಏನು ಹೇಳಿದೆ, ಅವನು ಶಿಬಿಕೆಯಲ್ಲಿದ್ದಾನೆ, ಮೇಲೆ ಅವನ ಅಂಶ ಕೊರಳು, ಅದರ ಮೇಲೆ ಶಿಬಿಕೆ, ಪೃಥ್ವಿಯಲ್ಲಿ ಚಲಿಸ್ತಾ ಇದ್ದಾನೆ. ಅದು ಕೂಡ ಕಾಲಿನಲ್ಲಿ, ಕಾಲು ಜಂಘೆಯಲ್ಲಿದೆ, ಜಾನ, ಹೀಗೆ ಅದೆಲ್ಲ ಕೊನೆಗೆ ಕುತ್ತಿಗೆ ಸ್ಕಂಧ, ಅದರ ಮೇಲೆ ಶಿಬಿಕೆಯ ಮೇಲೆ ನೀನಿದ್ದಿ. ಆದರೆ ಹೇಳುವುದು ಎಲ್ಲಿ ಹೋಗ್ತಾ ಇದ್ದಾನೆ? ನೆಲದಲ್ಲಿ ಹೋಗ್ತಾ ಇದ್ದೇವೆ, ವಿಮಾನದಲ್ಲಿ ಹೋದವರು ಕೂಡ ಆಕಾಶದಲ್ಲಿ ಹೋಗ್ತಾ ಇದ್ದೇವೆ. ಮುಖ್ಯಾಧಾರ ಯಾವುದು? ಪೃಥ್ವಿ. ಅನೇಕ ಆಧಾರಗಳಿರ್ಬೋದು. ಕುತ್ತಿಗೆ ಆಧಾರ, ಜನರ ಕಾಲು ಆಧಾರ, ಜನರು ಆಧಾರ. ಆದರೆ ಹೇಳುವುದು ನಾವೆಲ್ಲ ನೆಲದಲ್ಲಿ ನಡೀತಾ ಇದ್ದೇವೆ ಅಂತ. ಮುಖ್ಯಾಧಾರ ಯಾರು? ಪೃಥ್ವಿ. ಅದರಂತೆ ನಮಗೆ ಕರ್ತೃತ್ವ ಇರಬಹುದು, ಆದರೆ ಭಾರ ಇದೆಲ್ಲ ಪರಮಾತ್ಮನೇ ಹೊತ್ತುಕೊಂಡದ್ದು, ನಾವಲ್ಲ ಅಂತ ಹೇಳಿದರೆ ನಾವು ಮುಖ್ಯ ಭಾರಧಾರಿಗಳು ನಾವಲ್ಲ. ಭಾರವನ್ನು ಹೊತ್ತುಕೊಂಡವರು ಮುಖ್ಯವಾಗಿ ಭರ್ತಾಸನ್ ಭ್ರಿಯಮಾಣ ಬಿಭರ್ತಿ. ಪರಮಾತ್ಮನೇ ಮುಖ್ಯ ಭರ್ತ. ಭಾರ ನಮಗೆ ಎಲ್ಲಿ ಭಾರ? ನನಗೆ ಅವನು ಹೇಳ್ತಾ ಇದ್ದಾನೆ, ಭರತ ಮುನಿ ಹೇಳಿದ್ದು, ಗಂತುರಿ ಭರ್ತೋ ಸಮಯಸ್ಯಾದ ವಿಧಿವೀರ ಭಾರ. ನನಗೇನು ಭಾರ ಇಲ್ಲ, ನಾನು ಧಾರಕನೇ ಅಲ್ಲ ಅಂತ ಹೇಳಿದ. ನನ್ನನ್ನು ಬೈದು ಬಹಳ ಹೊತ್ತು ಪಾಲಿಗೆ ಹೊತ್ತುಕೊಂಡಿದ್ದೇನೆ ಅಂತ ಹೇಳಿದೆ. ನಾನು ಹೊತ್ತುಕೊಂಡೇ ಇಲ್ಲ, ನಾನು ಭಾರಧಾರಿಯೇ ಅಲ್ಲ ಅಂತ ಹೇಳಿ. ಯಾವ ಅರ್ಥದಲ್ಲಿ ಹೇಳಿದ್ದು? ನಿಜವಾದ ಮುಖ್ಯವಾಗಿ ಹೊತ್ತುಕೊಂಡವ ಪರಮಾತ್ಮ, ಅವನು ಭರ್ತ, ನಾವೆಲ್ಲ ಅಮುಖ್ಯ. ಹೇಗೆ ಕೊರಳಿನಲ್ಲಿ ಕೊರಳು ಅಥವಾ ಕಾಲು, ಶಿಬಿಕ ಎಲ್ಲ ಮುಖ್ಯವಾದ ಆಧಾರ ಅಲ್ಲ, ಎಲ್ಲದಕ್ಕೂ ಆಧಾರ ಪೃಥ್ವಿ. ಅದನ್ನು ಪೃಥ್ವಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದರಂತೆ ಎಲ್ಲದಕ್ಕೂ ಕೂಡ ಭಾರಧಾರಿ, ಎಲ್ಲವನ್ನು ಧರಿಸಿದವ ಪರಮಾತ್ಮ. ಅವನೇ ಭರ್ತ, ಅವನೇ ಭಾರವನ್ನು ಹೊತ್ತವ. ಉಳಿದವರೆಲ್ಲ ನಾಮಕಾವಸ್ಥೆ, ಹೆಸರು ಮಾತ್ರ. ಅವರು ಮುಖ್ಯದ ಭಾರವನ್ನು ಮುಖ್ಯವಾಗಿ ಹೊತ್ತವರು ಅಲ್ಲ ಎಂಬ ಅಭಿಪ್ರಾಯದಿಂದ ಅದನ್ನೇ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅಂಶೇಚದಾರಿವಿ ಶಿಬಿಕಾತೆ ಸ್ಯಾಂ ಸವೀರ ರಾಜೇತಿ ಅಪದೇಶಾಸ್ತಿ. ಅಯಂಜನೋ ನಾಮ ಚಲನ್ ಪೃಥಿವ್ಯಾಂ ಕಸ್ಯ ಹೇತೋ ತಸ್ಯಾಪಿ ಅಂಗುರ್ಯೋ ಅಧಿ. ಕಾಲು, ಅದರ ಮೇಲೆ ಜಂಘ, ಜಾನು, ಶಿರಸ್ಸು, ಆಮೇಲೆ ಅವನ ಕುತ್ತಿಗೆ, ಅದರ ಮೇಲೆ ಶಿಬಿಗೆ, ಅದರ ಮೇಲೆ ನಿಂತವ. ಆದರೆ ಎಲ್ಲಿ ಹೋಗ್ತಾ ಇದ್ದಿ? ಭೂಮಿಯ ಮೇಲೆ ನಡೀತಾ ಇದ್ದೀವಿ. ಎಲ್ಲದಕ್ಕೂ ಮುಖ್ಯವಾಗಿ ಭಾರ ಪೃಥ್ವಿ. ಭಾರವನ್ನು ಹೊತ್ತದ್ದು ಪೃಥ್ವಿ. ಆ ಪೃಥ್ವಿಗೂ ಅನ್ನು ಹೊತ್ತವನು ಯಾರು? ಪರಮಾತ್ಮ. ಅವನೇ ಮುಖ್ಯ ಭರ್ತ. ಅದೇ ಕ್ಷಿತಿ ಪೃಥ್ವಿ ಅಂತ ಕರೆಯುವುದಾಗಿದ್ದರೆ ಪರಮಾತ್ಮನನ್ನೇ ಕರಿಬೇಕು. ಅವನೇ ಮುಖ್ಯ ಕ್ಷಿತಿ. ಅವನು ಸರ್ವ ಶಬ್ದವಾಚ್ಯ ಪರಮಾತ್ಮ. ಪೃಥ್ವಿ, ಭೂಮಿ, ಕ್ಷಿತಿ ಎಲ್ಲ ಶಬ್ದಗಳಿಂದ ಈ ಭೂಮಿ ಅಲ್ಲ, ಇದಕ್ಕೂ ನಿಯಾಮಕನಾದ ಪರಮಾತ್ಮನನ್ನೇ ಭೂಮಿ, ಕ್ಷಿತಿ, ಧರಣಿ ಮುಂತಾದ ಶಬ್ದದಿಂದ ಪರಮಾತ್ಮನೇ ಸರ್ವಶಬ್ದವಾಕ್ಯ. ಎಲ್ಲವನ್ನು ಅವನೇ ಮಾಡುವನು, ಎಲ್ಲ ಶಕ್ತಿ ಅವನಲ್ಲೇ ಇದೆ ಎಂಬಂಥ ಪ್ರಮೇಯವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ಆಚಾರ್ಯರು ಯಸ್ಮಾತ್ ಮೂಲ ಕಾರಣಭೂತೋ ವಿಷ್ಣುರೇವ ಅಥ ಮುಖ್ಯಂ ಸರ್ವಕಾರಣತ್ವ ತಸ್ಯೇವ ಮೂಲಾಶ್ರಯ ವಿವಕ್ಷ ಯದಿನ ಸ್ಯಾತ್. ಆ ಮೂಲಾಶ್ರಯ ಭಾವನೆ ಇಲ್ಲದೆ ಹೋದರೆ ಪೃಥ್ವಿಯಾಂ ಚಲತಿ ನಿವಾರಣೆಗೆ ಎಲ್ಲಿ ಹೋಗ್ತಾ ಇದ್ದೇವೆ? ಭೂಮಿಯಲ್ಲಿ ಹೋಗ್ತಾ ಇದ್ದೇವೆ. ಭೂಮಿಯಲ್ಲಿ ಹೋಗೋದು, ಕಾಲಿನಲ್ಲಿ ಹೋಗೋದು, ಭೂಮಿಯಲ್ಲ. ಅಥವಾ ಕಾರಲ್ಲಿ ಹೋಗೋದು, ಸೈಕಲಲ್ಲಿ ಹೋಗೋದು, ಅದನ್ನು ಭೂಮಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಕರೀತೇವೆ. ಆಕಾಶದಲ್ಲಿ ಹೋಗ್ತಾ ಇದ್ದೇವೆ ಅಂತ, ನೀರಲ್ಲಿ ಹೋಗ್ತಾ ಇದ್ದೇವೆ. ನಾವೇನು ಹೋದರೂ ಹೇಳೋದು ನೀರಲ್ಲಿ ಹೋಗ್ತಾ ಇದ್ದೇವೆ. ಮುಖ್ಯಾಶ್ರಯ ನೀರು,
ಮುಖ್ಯಾಶ್ರಯ ಭೂಮಿ. ಯಥೋ ಅವಾಂತರಾಶ್ರಯ ಭಗವಃ, ಅವಾಂತರವಾದ ಭಾರವಾಹಕರು ಬಹಳ ಮಂದಿ ಇದ್ದಾರೆ. ಮುಖ್ಯವಾಗಿ ನಮಗೆ ಆಧಾರ ಯಾರು? ಅವಾಂತರ ಆಧಾರ ದೇಹ ಹೌದು, ಕಾಲು ಹೌದು, ಪಾಲಿಕೆ ಹೌದು, ಎಲ್ಲ ಅವಾಂತರ. ಮುಖ್ಯ ಆಧಾರ ಸ್ಥಿತಿ, ಅದಕ್ಕೂ ಮುಖ್ಯ ಆಧಾರ ಪರಮಾತ್ಮ. ಏವಂ ಮೂಲಗೋಪ್ತೃತ್ತಂತೆ ವಿಷ್ಣುವರೇವ, ಮುಖ್ಯವಾಗಿ ಎಲ್ಲವನ್ನೂ ರಕ್ಷಣೆ ಮಾಡ್ತಕ್ಕವರು ಪರಮಾತ್ಮನಿ ಅಂತ ಈ ಶ್ಲೋಕದ ಅಭಿಪ್ರಾಯ. ಯದಿ ಸ್ಥಿತಾವಯವ ಚರಾಚರಸ್ಯ ವಿಧಾಮನಿಷ್ಠಂ ಪ್ರಭವಂತೆ ನಿತ್ಯಂ ತನ್ನಾಮತೋ ಅನ್ಯದ ವ್ಯವಹಾರ ಮಾತ್ರ. ಭೂಮಿ ಅಂತ ಉಳಿದಕ್ಕೆ ಹೆಸರು ಮಾತ್ರ, ನಿಜವಾದ ಆಧಾರವಾದ ಭೂಮಿ ಪರಮಾತ್ಮನೇ ಅಂತ ವಾಕ್ಯಕ್ಕೆ ಅರ್ಥ. ಆಶ್ರಯತ್ವಾತ್ ಸ್ಥಿತಿರಿದ ನಿರ್ವಚನೆ ಸ್ಥಿತಿ ಶಬ್ದೋಪಿ ತಸ್ಮನ್ನೇವ. ನಮ್ಮ ಕೆಲಸಕ್ಕೆ ಆಶ್ರಯ ಭೂಮಿ ಅಂತ ಕರೀತೀವಿ. ಭೂಮಿಯಿಂದ ಯಾವುದನ್ನು ಕರಿಬೇಕು? ಈ ಭೂಮಿ ಅಲ್ಲ, ಅದು ವ್ಯವಹಾರ ಮಾತ್ರ, ಬರೀ ಶಬ್ದ ಪ್ರಯೋಗ ಮಾತ್ರ. ನಿಜವಾದ ಆಧಾರ ಈ ಭೂಮಿಯಲ್ಲ, ಭೂಮಿ ಎಂಬ ಶಬ್ದದಿಂದ ಪ್ರತಿಪಾದ್ಯನಾದ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡ್ತಾರೆ. ಏವಂ ನಿರುಕ್ತಂ ಸ್ಥಿತಿಶಬ್ದವೃತ್ತಂ ಅಸನ್ನಿಧಾನಂ ಪರಮಾಣುವೈ. ಭೂಮಿಯಿಂದ ಬರೀ ಪರಮಾಣುಗಳು. ಪರಮಾಣುಗಳು ಏನು ಶಕ್ತಿ ಉಂಟು? ಬಿಡಿ ಬಿಡಿ ಪರಮಾಣುಗಳು ಏನು, ಅವುಗಳಿಗೆ ಹೆಸರೇ ಇಲ್ಲ. ಪರಮಾಣುಗಳ ಗುಂಪನ್ನೇ ಪೃಥ್ವಿ ಅಂತ ಕರೆ. ಸಾವಿರಾರು ಪರಮಾಣುಗಳು ಸೇರಿದಾಗ ಭೂಮಿ, ಅದು ಅಸನ್ನಿಧಾನ. ಅದಕ್ಕೆ ಭೂಮಿ ಅಂತ, ಅದಕ್ಕೆ ಅದನ್ನು ಪರಮಾತ್ಮನೇ ಮುಖ್ಯ. ಆ ಬರೀ ಪರಮಾಣುಗಳನ್ನು ಭೂಮಿಯಿಂದ ಕಲಿಕ್ಕೆ ಸಾಧ್ಯವೇ ಇಲ್ಲ. ಪರಮಾಣುಗಳಿಗೆ ಆಧಾರತ್ವವೇ ಇಲ್ಲ. ಬರೀ ಪರಮಾಣುಗಳನ್ನು ಹೊರಲಿಕ್ಕೆ ಸಾಧ್ಯ ಉಂಟು. ನಮಗಿಂತಲೂ ಅದರ ಭಾರ ಕಡಿಮೆ. ಅನೇಕ ಪರಮಾಣುಗಳನ್ನು ಸೇರಿಸಿ ಭೂಮಿ ಅಂತ ಮಾಡಿ ಅಲ್ಲಿ ನಿಂತು ನಮಗೆ ಪರಮಾತ್ಮ ಆಧಾರನಾಗಿದ್ದಾನೆ. ಪೃಥ್ವಿ ಎಂದರೆ ಸೂಕ್ಷ್ಮ ಕಣಗಳು. ಆ ಕಣಗಳು ನಮ್ಮನ್ನು ಹೊರಲಿಕ್ಕೆ ಸಾಧ್ಯ ಉಂಟು. ಆ ಕಣಗಳನ್ನೆಲ್ಲ ಜೋಡಿಸಿ ಅದೇ ಅಂತರ್ಯಾಮಿ ಇದ್ದುಕೊಂಡು ನಮಗೆ ಆಧಾರನಾಗಿ ಪರಮಾತ್ಮನೇ ನಿಂತಿದ್ದಾನೆ. ಆದ್ದರಿಂದ ಪರಮಾಣುಗಳು ಸ್ಥಿತಿಯಲ್ಲ, ಕಣಗಳಲ್ಲ, ಎಲ್ಲದಕ್ಕೂ ಎಲ್ಲವನ್ನು ಜೋಡಿಸಿದ ಆಧಾರಭೂತನಾದ ಪರಮಾತ್ಮನನ್ನೇ ಭೂಮಿ ಅಂತ ಕರೆಯಬೇಕು. ಪರಮಾಣು ಮಾತ್ರಾಯ ಪೃಥಿವ್ಯ ಅಯುಕ್ತತ್ವಾತ್ ಪರಮಾಣುವಪಿ ಅಸ್ಯ ಅವಿದ್ಯೆಯ ಆಧಾರತ್ವೇನ. ಅವಿದ್ಯೆ ಅಂದರೆ ಭ್ರಾಂತಿ. ಪರಮಾಣುವನ್ನೇ ಮುಖ್ಯ ಆಧಾರ ಎಂಬುದು ನಮ್ಮ ಬರೀ ಭ್ರಾಂತಿ. ಮುಖ್ಯ ಆಧಾರ ಪರಮಾಣುವಲ್ಲ, ಪೃಥಿವಿಯೂ ಅಲ್ಲ, ಪರಮಾತ್ಮನೇ ಮುಖ್ಯ ಆಧಾರ. ಅವನೇ ಕ್ಷೇತ್ರಜ್ಞ ಅಂತ ಅವನನ್ನು ಕರೆಯುವುದು. ಏವಂ ಸರ್ವಂ ತಥಾ ಪ್ರಕೃತ್ಯೇವ ಕಲ್ಪಿತಂ ವಿಷ್ಣೋರನ್ಯತ್. ಅದರಿಂದ ಅವಿದ್ಯೆ ಮತ್ತು ಇನ್ನೊಂದು ಅರ್ಥ. ಒಂದು ಅವಿದ್ಯೆ ಅಂದರೆ ಭ್ರಾಂತಿ, ಒಂದು ಅವಿದ್ಯೆ ಅಂದರೆ ಪ್ರಕೃತಿ. ಪ್ರಕೃತಿಯಿಂದಲೇ ಎಲ್ಲ ನಿರ್ಮಿತವಾದದ್ದು. ಎಲ್ಲದಕ್ಕೂ ಪ್ರಕೃತಿಯೇ ಆಧಾರ. ಏವಂ ಪ್ರಕೃತಿ ಆಧಾರ ಸ್ವಯಂ ಅನನ್ಯಾಧಾರೋ ವಿಷ್ಣುರೇವ ಅಥವಾ ಸರ್ವಶಬ್ದಾಶ್ಚ ತಸ್ಮಿನ್ನೇವ. ಏವಂ ಕೃಶಂ ಸ್ಥೂಲಂ ಅಣು ಬೃಹತ್ ಅಸತ್ಯ ಸಜೀವಂ ಅಜೀವ ಮನ್ಯತ್. ಇದೆಲ್ಲವೂ ಕೂಡ ದ್ರವ್ಯ ಸ್ವಭಾವಾಶಯ ಕಾಲಕರ್ಮ ನಾಮನ್ಯ ಅಜೇವ ಹಿ ಕೃತಂ. ಎಲ್ಲ ಪದಾರ್ಥ ಅಜ ಅಂದರೆ ಪ್ರಕೃತಿ, ಪ್ರಕೃತಿ ನಿರ್ಮಿತ. ಕೃಷ ಪದಾರ್ಥ, ಸ್ಥೂಲ, ಅಣು, ಮಹತ್ತು ಎಲ್ಲ ಪದಾರ್ಥಗಳು ಯಾರಿಂದ ನಿರ್ಮಿತ? ಎಲ್ಲದಕ್ಕೂ ಪೃಥ್ವಿ ಕಾರಣ. ಆ ಪೃಥ್ವಿ ಕಾರಣ ಯಾರು? ಪ್ರಕೃತಿ. ಪ್ರಕೃತಿಗೆ ಆಧಾರ ಯಾರು? ಪರಮಾತ್ಮ. ಈ ದೃಷ್ಟಾಂತ ಪಾಲಿಕೆಯಲ್ಲಿ ರಾಜ ಕುಳಿತಿದ್ದಂತ ಹೇಳುವಾಗ ಇವನಿಗೆ ಮೂಲಾಧಾರ ಹೇಗೆ ಪೃಥ್ವಿಯೋ ಎಲ್ಲದಕ್ಕೂ ಆಧಾರ ಪ್ರಕೃತಿ. ಪ್ರಕೃತಿ ಯಾರನ್ನು ನೆಲೆಸಿದೆ? ಮಮ ಯೋನಿ ಅಪ್ಸು ಅಂತ ಸಮುದ್ರ ಪರಮಾತ್ಮ. ಏವಂ ಸರ್ವಂ ತಥಾ ಪ್ರಕೃತಿಯೇವ ಕಲ್ಪಿತಂ ವಿಷ್ಣು ಅನ್ಯತ್. ಪರಮಾತ್ಮ ಬಿಟ್ಟು ಉಳಿದದ್ದೆಲ್ಲ ಪ್ರಕೃತಿಯಿಂದ ಕಲ್ಪಿತ. ಪ್ರಕೃತಿ ಆಧಾರ ಸ್ವಯಂ ಅನನ್ಯಾಧಾರೋ ವಿಷ್ಣುರೇವ. ಪ್ರಕೃತಿಗೆ ಆಧಾರನಾಗಿ ಆ ಪರಮಾತ್ಮನಿಗೆ ಮತ್ತೊಂದು ಆಧಾರವೇ ಇಲ್ಲ. ಅದರಿಂದ ಎಲ್ಲ ಶಬ್ದ ಸರ್ವ ಶಬ್ದ ಅಷ್ಟೇ ತಸ್ಮಿನ್ನೇವ. ಸ್ಥಿತಿ, ಭೂಮಿ ಎಲ್ಲ ಶಬ್ದದಿಂದ ಪರಮಾತ್ಮನನ್ನೇ ಹೇಳಬೇಕು. ರಾಜ ಗೋಪ್ತ ಆಶ್ರಯೋ ಭೂಮಿ ಕಾರಣಂಚೇತಿ ಲೌಕಿಕ ವ್ಯವಹಾರ ನ ತತ್ ಸತ್ಯಂ. ಲೋಕದಲ್ಲಿ ಅದೇ ಹೇಳ್ತಾರೆ, ರಾಜನೇ ನಮಗೆ ಸರ್ಕಾರ, ಅದೇ ರಕ್ಷಕ, ಭೂಮಿ ನಮಗೆ ಆಶ್ರಯ, ಅದೇ ಕಾರಣ. ಇದೆಲ್ಲ ಲೌಕಿಕ ವ್ಯವಹಾರ. ನ ತತ್ ಸತ್ಯಂ, ಇದೆಲ್ಲ ಅವಿದ್ಯಾ ಕಲ್ಪಿತ, ಇದು ಭ್ರಾಂತಿ. ಇದು ಆಶ್ರಯ ಅಲ್ಲ ಅಂತಲ್ಲ, ಮುಖ್ಯ ಆಶ್ರಯ ಅಲ್ಲ. ತಯೋ ಬ್ರಹ್ಮ ಆಶ್ರಯ ವಿಭು, ಬ್ರಹ್ಮದೇವರ ಆಶ್ರಯ. ಗೋಪ್ತಾಚ ತಸ್ಯ ಪ್ರಕೃತಿ. ಆ ಬ್ರಹ್ಮದೇವನನ್ನು ರಕ್ಷಣೆ ಮಾಡತಕ್ಕವಳು ಪ್ರಕೃತಿ, ಲಕ್ಷ್ಮೀದೇವಿ. ತಸ್ಯ ವಿಷ್ಣು ಸ್ವಯಂ ಪ್ರಭು. ತವ ಗೋಪ್ತಿರಿತು ಪೃಥಿವಿ ನತ್ತು ಗೋಪ್ತಾ ಸ್ಥಿತೇ ಸ್ಮೃತಃ. ನಿನಗೆ ಭೂಮಿ
ಭೂಮಿ ನಿನಗಾಧಾರ, ನಾನು ಭೂಪತಿ, ಭೂಮಿಗೆ ನಾನು ಅಧಿಪತಿ ಅಂತ ಅಹಂಕಾರದಿಂದ ಹಾರಾಡ್ತಾ ಇದ್ದೆ. ಭೂಮಿ ನಿನಗೆ ಭೂಮಿ ನಿನಗೆ ಆಧಾರ, ಭೂಮಿಯಲ್ಲಿದ್ದಿ, ನಾನು ಜನಸ್ಯ ಗೋಪ್ತ, ಭೂಮಿಗೆ ಅಧಿಪತಿ ರಾಜ ಅಂತ ಅಹಂಕಾರ ಬೇಡ. ತವ ಗೋಪ್ತಿನಿತು ಪೃಥಿವಿ ನತ್ವಂ ಗೋಪ್ತ ಅಕ್ಷಿತೇ, ನೀನು ಭೂಮಿಯ ಪಾಲಕ ಅಲ್ಲ. ಅಥ ಸರ್ವಾಶ್ರಯಷ್ಟೇವ ಗೋಪ್ತಾಚ, ಆ ಪೃಥಿವಿಗೆ ಯಾರ ಆಶ್ರಯ? ಪ್ರಕೃತಿಗೆ ನಿಯಾಮಕ ಯಾರು? ಪರಮಾತ್ಮ. ಅತಃ ಸರ್ವಾಶ್ರಯಷ್ಟೇವ ಗೋಪ್ತಾಚ ಹರಿರೀಶ್ವರ. ಸರ್ವಶಬ್ದಾವಿಧೇಯಶ್ಚ ಶಬ್ದವೃತ್ತಿಯಲ್ಲಿ ಕಾರಣ. ಸರ್ವಶಬ್ದ ಬುದ್ಧನು ಮತ್ತು ಎಲ್ಲ ಶಬ್ದಗಳ ಪ್ರವೃತ್ತಿ ಅವನೇ ಕಾರಣ. ಎಲ್ಲ ಶಬ್ದಗಳು ಅವನಿಗೆ. ಶಬ್ದಗಳ ಪ್ರಯೋಗ ಬರಲಿಕ್ಕೆ ಬೇಕಾದ ಧರ್ಮಗಳು ಪರಮಾತ್ಮನಲ್ಲೇ ಉಂಟು. ಪ್ರತಿಯೊಂದು ವಸ್ತುವನ್ನು ಕೂಡ ಹೇಳಲಿಕ್ಕೆ ಒಂದು ಶಬ್ದ ಉಂಟು. ಆ ಶಬ್ದಕ್ಕೆ ಒಂದು ಧರ್ಮ ಬೇಕು. ಅಗ್ನಿ ಅಂತ ಕರೆಯಬೇಕಾಗಿದ್ದರೆ ದಾಹಕತ್ವ ಧರ್ಮ ಬೇಕು. ನೀರು ಅಂತ ಕರೆಯಲಿಕ್ಕೆ ಆಹ್ಲಾದಕತ್ವ ಧರ್ಮ ಬೇಕು. ಎಲ್ಲ ಧರ್ಮ ಪರಮಾತ್ಮನಲ್ಲಿ ಉಂಟು. ಅದನ್ನ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನಲ್ಲೇ ಅವುಗಳ ಪ್ರಯೋಗ. ಅದು ಸರ್ವಾಧಾರನಾಗಿ ಸರ್ವನಿಯಾಮಕನಾದ ಪರಮಾತ್ಮನನ್ನೇ ಎಲ್ಲ ಶಬ್ದಗಳಿಂದ ಕರೆಯಬೇಕು. ಅವನೇ ಕ್ಷೇತ್ರಜ್ಞ, ಅವನಿಂದಲೇ ಎಲ್ಲವೂ ನಡೀತಾ ಇದೆ. ಸರ್ವಾಂತರಃ ಸರ್ವಬಹಿ ಏಕೈವ ಜನಾರ್ದನಃ ಶಿರಾಧಾರತ ಯದ್ವತ್ ಗಿರಿವಾಯ ತದ್ದೇವತ್ ಅನ್ವೇಷ. ಇದು ಕೊರಳು ಕುತ್ತಿಗೆ ಮುಖಕ್ಕೆ ಆಧಾರ. ತಲೆಯಲ್ಲಿ ಉಂಟು, ಕೊರಳಲ್ಲಿ ಉಂಟು. ಕೊರಳು ಮುಖ್ಯಾಧಾರವ, ಕೊರಳಲ್ಲಿ ಉಂಟು, ಇಲ್ಲಿ ಉಂಟು. ಅದೆಲ್ಲಿ ಉಂಟು? ಕಾಲಲ್ಲಿ ಉಂಟು. ಕಾಲಲ್ಲಿ ಉಂಟು? ನೆಲದಲ್ಲಿ. ನೆಲೆಯಲ್ಲಿ ಉಂಟು ಪರಮಾತ್ಮನೇ. ಹೀಗಾಗಿ ಶಿರ ಆಧಾರತ ಯದ್ವತ್ ಗಿರಿವಾಯ, ಕುತ್ತಿಗೆಗೆ ಶಿರಸ್ಸು ಆಧಾರ ಅಂತ ಹೇಗೆ ಅಮುಖ್ಯವೋ ತದ್ವದೇವತ ಆಶ್ರಯತ್ವ ಗೋಪ್ತೃತ್ವ ಅನ್ವೇಷ. ನಾವೆಲ್ಲ ರಾಜರು ನಿಯಾಮಕರು ಇದೆಲ್ಲ ಅಮುಖ್ಯ. ಎಲ್ಲ ಮುಖ್ಯಾಧಾರ ಪರಮಾತ್ಮ, ಅವನೇ ಕ್ಷೇತ್ರಜ್ಞ ಅಂತ ಇಷ್ಟು ಆ ಅಧ್ಯಾಯದ ಅನೇಕ ದೃಷ್ಟಾಂತ ಕೊಟ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ತಾತ್ಪರ್ಯ ಎರಡು. ಒಂದು, ದುಃಖಗಳಿಗೆಲ್ಲ ಕಾರಣ ಅಭಿಮಾನ. ಅಭಿಮಾನ ತ್ಯಾಗ ಮಾಡಿದರೆ ಈ ದೇಹದ ಧರ್ಮವನ್ನೆಲ್ಲ ತನ್ನದು ಒಂದು ಭ್ರಮಿಸುವ ಸಂದರ್ಭವಿಲ್ಲ. ಮತ್ತು ನಾನು ಮಾಡಿದಂಥ ಅಹಂಕಾರಕ್ಕೆ ಅವಕಾಶ ಇಲ್ಲ. ಎಲ್ಲದಕ್ಕೂ ಆಧಾರ ಪರಮಾತ್ಮ. ಅವನೇ ಭಾರವನ್ನು ಹೊತ್ತುಕೊಂಡವ, ಎಲ್ಲವನ್ನು ನಿಮನೆ ಮಾಡ್ತಕ್ಕವ ಪರಮಾತ್ಮ ಅಂತೇಳಿ. ದುಃಖದ ಕಾರಣ, ಸಂಸಾರದ ಕಾರಣ ಈ ಅಭಿಮಾನ. ಇದರ ಬಿಡುಗಡೆ ಆಗಬೇಕಾಗಿದ್ದರೆ ಕ್ಷೇತ್ರಜ್ಞನಾದ ಪರಮಾತ್ಮನ ಜ್ಞಾನ ಭಕ್ತಿ ಅವಶ್ಯ ಎಂಬುದು ಈ ಅಧ್ಯಾಯದ ತಾತ್ಪರ್ಯ. ಇದು ಪಂಚಮಸ್ಕಂದ ತಾತ್ಪರ್ಯ ದ್ವಾದಶೋಧ್ಯಾಯ. 12ನೇ ಅಧ್ಯಾಯ ಮುಗಿಯಿತು. ಇನ್ನೀಗ ಪಾಠ ಗಂಟೆ ಆಯಿತು. ನಾಳೆ ಪಾಠ ಇಲ್ಲ. ಒಂದು ಹಬ್ಬದಿಂದ ಬೇಗ ಪೂಜೆ ಆಗಬೇಕು. ಪೂಜೆ ಆಗಿ ನಾಳೆ ಯಾವ ಹಬ್ಬ ಕೇಳಿದ್ರಿ? ಅದೇ ಸೌರವ ನಮ್ಮಲ್ಲಿ ಯುಗಾದಿ ಹಬ್ಬಕ್ಕೆ